ಶಿವಗಂಗಾ ಬಸವರಾಜ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ನಿನ್ನೆ ಡಿನ್ನರ್ ಮೀಟಿಂಗ್ ಆಯಿತು, ಏನು ಸಂದೇಶ ರವಾನೆ ಅಂತೇಳಿ? ಡಿನ್ನರ್ ಮೀಟಿಂಗ್ ಸಂದೇಶ ಏನಿರ್ತದೆ, ಊಟ ಮಾಡೋದಿರ್ತದೆ. ಊಟ ಮಾಡಿದ್ದೀವಿ, ಕಾಮನ್ ಅದು. ನಾವು ಸೆಷನ್ನಲ್ಲಿ ದಿನಕ್ಕೆ ಒಬ್ರೊಬ್ರು ಮನೆ, ಒಬ್ರೊಬ್ರು ಬ್ಯಾಚು, ಒಬ್ರೊಬ್ರು ಫ್ರೆಂಡ್ಸು, ಎಲ್ಲ ಪಾರ್ಟಿಯವರು ಸೇರಿ ಊಟ ಮಾಡ್ತೀವಿ. ನಮ್ಮ ರೂಮಲ್ಲಿ ರೆಗ್ಯುಲರ್ ಊಟ ಮಾಡ್ತಾನೆ ಇರ್ತೀವಿ. ಅದು ಕಾಮನ್ ಇದೆ, ಅದಕ್ಕೆ ಯಾಕೆ ವಿಶೇಷತೆ ಅಂತೀರಿ? ಶಕ್ತಿ ಪ್ರದರ್ಶನ ಏನೋ ನಡೀತಿದೆ ಕಾಂಗ್ರೆಸ್ ಮನೆಯಲ್ಲಿ ಅಂತೇಳಿ. ಒಂದು ಕಡೆ ಮುಖ್ಯಮಂತ್ರಿಗಳ ಆಪ್ತರು ಮೀಟಿಂಗ್ ಅಂತಾರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಆಪ್ತರು ಮೀಟಿಂಗ್ ಅಂತಾರೆ. ಆಪ್ತರು ಮೀಟಿಂಗ್ ಇಲ್ಲ, ಏನೂ ಇಲ್ಲ. ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಇದೇನು ಕುಸ್ತಿ ಆಕಾರದಾಗಿಲ್ಲ. ನಾವು ಕುಸ್ತಿ ಆಕಾರದಲ್ಲಿದ್ದರೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ವಿ. ನಾರ್ಮಲ್ ಊಟಕ್ಕೆ ಸೇರಿದರೆ, ಊಟಕ್ಕೆ ಸೇರಿದ ಸಂದರ್ಭದಲ್ಲಿ ಯಾರ್ಯಾರು ಸೇರ್ತಾರೋ ಅವ್ರವ್ರು ಯಾರು ಬಂದಿರ್ತಾರೆ. ಅದಕ್ಕೆ ಯಾಕೆ ವಿಶೇಷತೆ? ಇವತ್ತು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಯಾವುದೇ ಬದಲಾವಣೆ ಇಲ್ಲ, 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಆಗಲಿ ಬಿಡಿ. 5 ವರ್ಷ ಅಲ್ಲ, ಮುಂದಿನ 5 ವರ್ಷ ನಾವೇ ಅಧಿಕಾರಕ್ಕೆ ಬರ್ತೀವಿ. ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ರೆ ಖುಷಿ ಪಡೋ ಮೊದಲನೇ ವ್ಯಕ್ತಿ ನಾನೇ. ನಾವು ಜನವರಿ ಕ್ರಾಂತಿ ಏನಾರಾಗುತ್ತಾ ಅಂತೇಳಿ ಹೇಳಿದ್ದೀನಲ್ಲ. ಜನವರಿ ಮಾತಾಡೋಣ ಆ ವಿಷಯನ. ಜನವರಿ ಬರಲಿ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ಲ, ಯಾಕಂದ್ರೆ 2028 ಆಗಲಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನಾನು ಮುಖ್ಯಮಂತ್ರಿ ವಿಷಯ ಮಾತಾಡಲ್ಲ ಅಂತ ಹೇಳಿದ್ದೀನಿ. ನೀವು ಪದೇ ಪದೇ ಮುಖ್ಯಮಂತ್ರಿ ವಿಷಯ ಕೇಳಿದ್ರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ. ಅದನ್ನು ಹೊರತುಪಡಿಸಿ ಏನಿದ್ರು ಹೇಳಿ ಮಾತಾಡೋಣ. ಅಲ್ಲ, ನೀವೇ ಕೂಡ ಮುಂಚೂಣಿಯಲ್ಲಿ ಇದ್ದಿದ್ದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವರ ಶ್ರಮಕ್ಕೆ ಫಲ ಸಿಗಬೇಕು ಅಂತ ಹೇಳಿದವ್ರು ನೀವೇ. ನಾನು ಒಂದ್ಸರಿ ಏನು ಮಾತಾಡಿದೆ ಅದಕ್ಕೆ ಸ್ಟಿಕ್ಕನೇ, ಅದ್ರಾಗ ಎರಡೇ ಮಾತಿಲ್ಲ. ಆದರೆ ಜನವರಿ ಮಾತಾಡ್ತೀನಿ ಆ ವಿಷಯನ. ಜನವರಿಗೆ ಏನಾದ್ರು ಇದೆಯಾ, ಶುಭ ಸುದ್ದಿ ಇದೆಯಾ, ಶುಭ ಗಳಿಗೆ ಬರುತ್ತಾ ಜನವರಿಗೆ? ಜನವರಿ ಬಂತಲ್ಲ, ಜನವರಿ ಮಾತಾಡೋಣ. ಇನ್ನೇನು 15 ದಿನ ಮುಗೀತು, ಮಾತಾಡೋಣ. ಶುಭಗಳಿಗೆ ಜನವರಿಗ ಯಾವ ದಿನ? ಪ್ರತಿದಿನ ಶುಭಗಳಿಗೇನೆ. ನಮಗೆ ಪ್ರತಿದಿನ ಶುಭಗಳಿಗೇನೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರಾ? ಸೊ ಜನವರಿಲಿ ಮಾತಾಡ್ತೀನಿ. ಇದಿಷ್ಟು ಶಾಸಕರಂತ ಬಸವರಾಜ ಶಿವಗಂಗಾ ಮಾತು. ಯಾಕೆಂದ್ರೆ ಈ ರೀತಿಯಾದ ಡಿನ್ನರ್ ಮೀಟಿಂಗ್ಗಳು ನಡೀತಾನೆ ಇರುತ್ತೆ. ಆದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ನಾನು ಈಗ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಲ್ಲ. ಜನವರಿಗೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ಕೂಡ TV9 ಬಳಿ ಹಂಚ್ಕೊಳ್ತಾ ಇರುವಂತ ಕ್ಯಾಮ್ರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಳಗಾವಿ. ಶಿವಗಂಗಾ ಬಸವರಾಜ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ನಿನ್ನೆ ಡಿನ್ನರ್ ಮೀಟಿಂಗ್ ಆಯಿತು, ಏನು ಸಂದೇಶ ರವಾನೆ ಅಂತೇಳಿ? ಡಿನ್ನರ್ ಮೀಟಿಂಗ್ ಸಂದೇಶ ಏನಿರ್ತದೆ, ಊಟ ಮಾಡೋದಿರ್ತದೆ. ಊಟ ಮಾಡಿದ್ದೀವಿ, ಕಾಮನ್ ಅದು. ನಾವು ಸೆಷನ್ನಲ್ಲಿ ದಿನಕ್ಕೆ ಒಬ್ರೊಬ್ರು ಮನೆ, ಒಬ್ರೊಬ್ರು ಬ್ಯಾಚು, ಒಬ್ರೊಬ್ರು ಫ್ರೆಂಡ್ಸು, ಎಲ್ಲ ಪಾರ್ಟಿಯವರು ಸೇರಿ ಊಟ ಮಾಡ್ತೀವಿ. ನಮ್ಮ ರೂಮಲ್ಲಿ ರೆಗ್ಯುಲರ್ ಊಟ ಮಾಡ್ತಾನೆ ಇರ್ತೀವಿ. ಅದು ಕಾಮನ್ ಇದೆ, ಅದಕ್ಕೆ ಯಾಕೆ ವಿಶೇಷತೆ ಅಂತೀರಿ? ಶಕ್ತಿ ಪ್ರದರ್ಶನ ಏನೋ ನಡೀತಿದೆ ಕಾಂಗ್ರೆಸ್ ಮನೆಯಲ್ಲಿ ಅಂತೇಳಿ. ಒಂದು ಕಡೆ ಮುಖ್ಯಮಂತ್ರಿಗಳ ಆಪ್ತರು ಮೀಟಿಂಗ್ ಅಂತಾರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಆಪ್ತರು ಮೀಟಿಂಗ್ ಅಂತಾರೆ. ಆಪ್ತರು ಮೀಟಿಂಗ್ ಇಲ್ಲ, ಏನೂ ಇಲ್ಲ. ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಇದೇನು ಕುಸ್ತಿ ಆಕಾರದಾಗಿಲ್ಲ. ನಾವು ಕುಸ್ತಿ ಆಕಾರದಲ್ಲಿದ್ದರೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ವಿ. ನಾರ್ಮಲ್ ಊಟಕ್ಕೆ ಸೇರಿದರೆ, ಊಟಕ್ಕೆ ಸೇರಿದ ಸಂದರ್ಭದಲ್ಲಿ ಯಾರ್ಯಾರು ಸೇರ್ತಾರೋ ಅವ್ರವ್ರು ಯಾರು ಬಂದಿರ್ತಾರೆ. ಅದಕ್ಕೆ ಯಾಕೆ ವಿಶೇಷತೆ? ಇವತ್ತು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಯಾವುದೇ ಬದಲಾವಣೆ ಇಲ್ಲ, 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಆಗಲಿ ಬಿಡಿ. 5 ವರ್ಷ ಅಲ್ಲ, ಮುಂದಿನ 5 ವರ್ಷ ನಾವೇ ಅಧಿಕಾರಕ್ಕೆ ಬರ್ತೀವಿ. ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ರೆ ಖುಷಿ ಪಡೋ ಮೊದಲನೇ ವ್ಯಕ್ತಿ ನಾನೇ. ನಾವು ಜನವರಿ ಕ್ರಾಂತಿ ಏನಾರಾಗುತ್ತಾ ಅಂತೇಳಿ ಹೇಳಿದ್ದೀನಲ್ಲ. ಜನವರಿ ಮಾತಾಡೋಣ ಆ ವಿಷಯನ. ಜನವರಿ ಬರಲಿ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ಲ, ಯಾಕಂದ್ರೆ 2028 ಆಗಲಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನಾನು ಮುಖ್ಯಮಂತ್ರಿ ವಿಷಯ ಮಾತಾಡಲ್ಲ ಅಂತ ಹೇಳಿದ್ದೀನಿ. ನೀವು ಪದೇ ಪದೇ ಮುಖ್ಯಮಂತ್ರಿ ವಿಷಯ ಕೇಳಿದ್ರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ. ಅದನ್ನು ಹೊರತುಪಡಿಸಿ ಏನಿದ್ರು ಹೇಳಿ ಮಾತಾಡೋಣ. ಅಲ್ಲ, ನೀವೇ ಕೂಡ ಮುಂಚೂಣಿಯಲ್ಲಿ ಇದ್ದಿದ್ದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವರ ಶ್ರಮಕ್ಕೆ ಫಲ ಸಿಗಬೇಕು ಅಂತ ಹೇಳಿದವ್ರು ನೀವೇ. ನಾನು ಒಂದ್ಸರಿ ಏನು ಮಾತಾಡಿದೆ ಅದಕ್ಕೆ ಸ್ಟಿಕ್ಕನೇ, ಅದ್ರಾಗ ಎರಡೇ ಮಾತಿಲ್ಲ. ಆದರೆ ಜನವರಿ ಮಾತಾಡ್ತೀನಿ ಆ ವಿಷಯನ. ಜನವರಿಗೆ ಏನಾದ್ರು ಇದೆಯಾ, ಶುಭ ಸುದ್ದಿ ಇದೆಯಾ, ಶುಭ ಗಳಿಗೆ ಬರುತ್ತಾ ಜನವರಿಗೆ? ಜನವರಿ ಬಂತಲ್ಲ, ಜನವರಿ ಮಾತಾಡೋಣ. ಇನ್ನೇನು 15 ದಿನ ಮುಗೀತು, ಮಾತಾಡೋಣ. ಶುಭಗಳಿಗೆ ಜನವರಿಗ ಯಾವ ದಿನ? ಪ್ರತಿದಿನ ಶುಭಗಳಿಗೇನೆ. ನಮಗೆ ಪ್ರತಿದಿನ ಶುಭಗಳಿಗೇನೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರಾ? ಸೊ ಜನವರಿಲಿ ಮಾತಾಡ್ತೀನಿ. ಇದಿಷ್ಟು ಶಾಸಕರಂತ ಬಸವರಾಜ ಶಿವಗಂಗಾ ಮಾತು. ಯಾಕೆಂದ್ರೆ ಈ ರೀತಿಯಾದ ಡಿನ್ನರ್ ಮೀಟಿಂಗ್ಗಳು ನಡೀತಾನೆ ಇರುತ್ತೆ. ಆದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ನಾನು ಈಗ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಲ್ಲ. ಜನವರಿಗೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ಕೂಡ TV9 ಬಳಿ ಹಂಚ್ಕೊಳ್ತಾ ಇರುವಂತ ಕ್ಯಾಮ್ರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಳಗಾವಿ.